ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಮಲ್ಲು ಭಾಗ್ಯಹಳ್ಳಿಕಾರ್. ಇವತ್ತು ರೆಸಿಪಿ ಬಂದು ಮಟನ್ ಕೈಮಾ ಗ್ರೇವಿ. ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಫಸ್ಟಿಗೆ ಮಟನ್ನು ಕ್ಲೀನಾಗಿ ತೊಳೆದಿಟ್ಟಿದ್ದೀನಿ ಒಂದು ಸೈಡಿಗೆ. ಆಮೇಲೆ ಒಂದು ಸ್ವಲ್ಪ ಪುದೀನ ತೊಗೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೀನಿ, 3 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಮತ್ತು 2 ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದಾದಮೇಲೆ 2 ಬೆಳ್ಳುಳ್ಳಿ, 1 ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, 2 ಇಂಚು ಶುಂಠಿ ತೊಗೊಂಡಿದ್ದೀನಿ, 4 ಟೇಬಲ್ ಸ್ಪೂನ್ ಆಯಿಲ್ ಹಾಕೊಂಡಿದ್ದೀನಿ. ಆಯಿಲ್ ಕಾದಾದ್ಮೇಲೆ ಈರುಳ್ಳಿ ಹಾಕ್ತಿದ್ದೀನಿ. ಈರುಳ್ಳಿ ಫ್ರೈ ಮಾಡ್ಕೋಬೇಕು. ಈಗ ಈರುಳ್ಳಿ ಬ್ರೌನ್ ಕಲರ್ ಬರೋ ಥರ ಫ್ರೈ ಮಾಡ್ಕೋಬೇಕು, ಒಂದು 5-6 ನಿಮಿಷ. ಬ್ರೌನ್ ಕಲರ್ ಬಂದಿದೆ. ಅದಾದಮೇಲೆ ಬೆಳ್ಳುಳ್ಳಿ ಹಾಕಬೇಕು, ಶುಂಠಿ ಕಟ್ ಮಾಡಿರೋದು ಶುಂಠಿ ಹಾಕಬೇಕು. ಸ್ವಲ್ಪ ಫ್ರೈ ಮಾಡ್ಕೊಂಡ್ಬಿಟ್ಟು ಹಸಿವಾಸನೆ ಹೋಗ್ಬೇಕದು. ಹಸಿವಾಸನೆ ಹೋದ್ಮೇಲೆ ಮತ್ತೆ ಟೊಮೊಟೊ ಹಾಕಬೇಕು. ಟೊಮೊಟೊ ಫ್ರೈ ಮಾಡ್ಕೋಬೇಕು, ಅದು ಕೂಡ ಹಸಿ ವಾಸನೆ ಇರುತ್ತೆ, ಇಲ್ಲಾಂದರೆ ಮಟನ್ ಚೆನ್ನಾಗಾಗಲ್ಲ. ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಆಮೇಲೆ ಕೊತ್ತಂಬರಿ ಹಾಕ್ತಿದ್ದೀನಿ, ಆಮೇಲೆ ಪುದೀನ ಹಾಕ್ತಿದ್ದೀನಿ. 2 ಫ್ರೈ ಮಾಡಬೇಕು, 3 ಒಟ್ಟಿಗೆ 3 ಎಲ್ಲ ಫ್ರೈ ಮಾಡಿದ್ಮೇಲೆ ಒಂದು ಫುಲ್ಲು ಒಂದು 5 ನಿಮಿಷ ನೀರು ಹಾಕ್ಬಾರ್ದು, 5 ನಿಮಿಷ ಮುಚ್ಚಳ ಇಟ್ಟಿಡಬೇಕು. ನೋಡ್ಬೋದು ಸ್ವಲ್ಪ ಆಗಿದೆ ಅದು. ಇವಾಗ ಮುಚ್ಚಳ ಇಟ್ಟಿರ್ತಿದ್ದೀನಿ. ಮುಚ್ಚಳ ಇಟ್ಟು ನೋಡ್ಬೋದು. ಇವಾಗ ಒಂದು 5-6 ನಿಮಿಷ ಮತ್ತೆ ಬೇಯ್ದಿದೆ, ಚೆನ್ನಾಗಿ ಬೇಯ್ದಿದೆ. ಮತ್ತೆ ಒಂದು 2 ನಿಮಿಷ ಬಿಡ್ತೀನಿ. ಇವಾಗ ನೋಡಿ ಪನ್ನೆಲ್ಲ ಬಂದಿದೆ. ಇದು ಒಂದು ಸೈಡಲ್ಲಿ ಇಟ್ಬಿಟ್ಟು ತಣ್ಣಗಾಡೋಕ್ಕೆ. ಆಮೇಲೆ ಮಟನ್ಗೆ 2 ಸ್ಪೂನ್ ಸ್ವಲ್ಪ ಖಾರ ಹಾಕ್ತಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಸ್ವಲ್ಪ ಚಿಟಿಕೆಯಷ್ಟು ಅರಿಶಿಣ, 2 ಸ್ಪೂನು ಮಟನ್ ಮಸಾಲ, 2 ಸ್ಪೂನು ಗರಂ ಮಸಾಲ, ಸ್ವಲ್ಪ ಎಣ್ಣೆ. ಇವಾಗ ಕೈಯಿಂದ ಮಿಕ್ಸ್ ಮಾಡ್ಕೋಬೇಕು, ಚೆನ್ನಾಗಿ ಚೆನ್ನಾಗಿ ಕಲಿಸ್ಬೇಕು. ಎಷ್ಟು ಫುಲ್ಲು ಮಟನ್ಗೆಲ್ಲ ಒಳಗಡೆ ಎಲ್ಲ ಹತ್ಕೋಬೇಕು ಕ್ಲೀನಾಗಿ ಹತ್ಕೊಂಡ್ರೆ ಫುಲ್ ತುಂಬ ಟೇಸ್ಟ್ ಬರುತ್ತೆ. ಈಗ ಒಂದು ಸಲ ಮಾಡಿ ತಿಂದ್ಬಿಟ್ರೆ ನೀವು ಮತ್ತೆ ಮತ್ತೆ ತಿನ್ಬೇಕು ಅನ್ನಿಸುತ್ತೆ. ಇವಾಗ ನೋಡಬೇಕು, ನಾನು ಮಾಡಿಬಿಟ್ಟು ಉಂಡೆ ಮಾಡಿ ಇಟ್ಟಿದ್ದೀನಿ. ನನಗೆ ಒಂದು 16ರಿಂದ 17 ಉಂಡೆ ಸಿಕ್ಕಿದೆ. ಇವಾಗ ಒಂದು ಕಡೆ ಫುಲ್ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಉಂಡೆ. ಈ ಥರ ಟ್ರೈ ಮಾಡಿ, ತುಂಬ ಚೆನ್ನಾಗಿರ್ತದೆ. ಈಗ ಒಂದು ಸಲ ತಿನ್ನೋಕ್ಕೆ ಮಾಡಿದ್ರೆ ಮತ್ತೆ ವೀಕ್ಲಿ ಬೇಕು ಅನ್ನುತ್ತೆ, ಚೆನ್ನಾಗಿರುತ್ತೆ. ಈಗ ಚೆನ್ನಾಗಾಗಿದೆ. ಇವಾಗ ಮಿಕ್ಸಿ ಜಾರಿಗೆ ಹಾಕ್ತಿದ್ದೀನಿ. ಮಿಕ್ಸಿಯಲ್ಲಿ ನೀರು ಹಾಕೋಂಗಿಲ್ಲ, ಡೈರೆಕ್ಟು ಹಾಗೆ ಮಿಕ್ಸಿಯಲ್ಲಿ ಹಾಕ್ಬಿಟ್ಟು ಫುಲ್ ಈ ಥರ ಹಾಕಬೇಕು. ನೋಡಿ ಯಾವ ಥರ ಆಗಿದೆ, ಈ ಥರ ಬರಬೇಕು. ಅದಾದಮೇಲೆ ಇವಾಗ ನೆಕ್ಸ್ಟ್ ಬಂದು ಆಯಿಲ್ ಹಾಕ್ಬೇಕು. ಮತ್ತು ಒಂದು 4 ಟೇಬಲ್ ಸ್ಪೂನ್ ಆದಮೇಲೆ ಸ್ವಲ್ಪ ಕರಿಬೇವು ಹಾಕ್ಬಿಟ್ಟು ಒಂದು ಸ್ವಲ್ಪ ಖಾರ ಹಾಕ್ಬೇಕು ಅಷ್ಟೇ. ಖಾರ ಮೊದಲೇ ಹಾಕಿದ್ದೀವಿ. ಸ್ವಲ್ಪ ಉಪ್ಪು, ಏನಿಲ್ಲ, ಇದು ಸ್ವಲ್ಪ ಒಗ್ಗರಣೆಗೆ ಚೆನ್ನಾಗಿರುತ್ತೆ ಫ್ಲೇವರು. ಆಮೇಲೆ ಅದು ಮಸಾಲೆ ಆದಮೇಲೆ ರುಬ್ಕೊಂಡಿದ್ದೀವಲ್ಲ, ಆ ಮಸಾಲೆ ಎಲ್ಲ ಫುಲ್ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಎಣ್ಣೆಯಲ್ಲಿ ಸ್ವಲ್ಪ ಉರಿ ಕಮ್ಮಿಯಲ್ಲೇ ಇರಬೇಕು ಅವಾಗಲೇ, ಇಲ್ಲಾಂದರೆ ಸೀದೋಗುತ್ತೆ. ನೋಡ್ಬೋದು. ಇವಾಗ ಮತ್ತೆ ನಾನು ಅವಾಗ ಅಲ್ಲಿ ಹಾಕಿದ್ದೀನಿ ಆಲ್ರೆಡಿ ಮಸಾಲ, ಮತ್ತು ಇಲ್ಲೇ ಸ್ವಲ್ಪ ಹಾಕ್ತಿದ್ದೀನಿ. ಇದು ಗ್ರೇವಿ ಟೈಪ್ ಮಾಡ್ತಿದ್ದೀವಲ್ಲ, ಹಾಗಾಗಿ 2 ಟೇಬಲ್ ಸ್ಪೂನು ಸ್ವಲ್ಪ ಹಾಕಿದ್ದೀನಿ. ಅಂದರೆ ಒಂದು ಟೇಬಲ್ ಸ್ಪೂನು ಗರಂ ಮಸಾಲ, 1 ಟೇಬಲ್ ಸ್ಪೂನು ಮಟನ್ ಮಸಾಲ ಹಾಕಿಬಿಟ್ಟು ಮತ್ತೆ ಮುಚ್ಚಳ ಮುಟ್ಟಿಟ್ಟಿದ್ದೀನಿ. ನೋಡ್ಬೋದು ಇವಾಗ ಯಾವ ಥರ ಬರ್ತಿದೆ. ಈ ಥರ ಕುದಿಯಲ್ಲಿ ನಾವು ಇವಾಗ ಒಂದೊಂದು ಕೈಮಾ ಬಿಡಬೇಕು. ಬಿಟ್ಟಾದಮೇಲೆ ಒಂದು 5-6 ನಿಮಿಷ ಟಚ್ ಮಾಡಿಬಿಡ್ದು. ಅದಕ್ಕೆ ಟಚ್ ಮಾಡಿದ್ರೆ ಒಡೆದೋಗುತ್ತೆ, ಇಲ್ಲಾಂದರೆ ಬರೋದಿಲ್ಲ ರಿಸಲ್ಟು. ಅದಕ್ಕೋಸ್ಕರ ಏನು ಮಾಡಬೇಕು, ನೀವು ಎಲ್ಲ ಬಿಟ್ಟಾದಮೇಲೆ ಡೈರೆಕ್ಟಾಗಿ ಮುಚ್ಚಿಟ್ಬಿಡ್ಬೇಕು. ಅದು ಕುದಿದ ಮೇಲೆ ನೋಡ್ಬೋದು. ಆಮೇಲೆ ಒಂದು 5-6 ನಿಮಿಷ ಆದಮೇಲೆ
ನೋಡ್ಬೋದು ಯಾವ ಥರ ಬಂದಿದೆ ಉಂಡೆ ಅಂತ. ಚೆನ್ನಾಗಿರುತ್ತೆ. ಇದೇ ಒಂದು 5-6 ನಿಮಿಷ ಕುದಿಬೇಕು. ಕುದಾದ್ಮೇಲೆ ಮತ್ತೆ ನೋಡಬೇಕು, ಮತ್ತೆ 5 ನಿಮಿಷ ಬಿಡಬೇಕು. ಒಂದು 15 ನಿಮಿಷ, ಟೋಟಲ್ 15 ನಿಮಿಷ ಕುದಿಸ್ಕೋಬೇಕು. 15 ನಿಮಿಷ ಆದಮೇಲೆ ನೋಡಿ ಯಾವ ಥರ ಬಂದಿದೆ ರಿಸಲ್ಟು. ಮೇಲೆಲ್ಲ ಎಣ್ಣೆ ಬಿಟ್ಟಿದೆ ನೋಡ್ಬೋದು. ಇನ್ನು ಇದ್ರೆ ಕಾಣುತ್ತೆ ರಿಸಲ್ಟು. ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ನೋಡ್ಬೋದು. ಮತ್ತೆ ನಾನು 5 ನಿಮಿಷ ಬಿಟ್ಟಿದ್ದೀನಿ, ನೋಡ್ಬೋದು ಯಾವ ಥರ ಬಂದಿದೆ. ಬನ್ನಿ ನೋಡೋಣ, ಇವಾಗ ಟೆಸ್ಟ್ ಮಾಡೋಣ ಯಾವ ಥರ ಇದೆ ಅಂತ. ಒಂದ್ಸಲ ಮನೇಲಿ ಟ್ರೈ ಮಾಡಿಬಿಟ್ಟು ಹೆಂಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆಮೇಲೆ ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ. ಕೆಲವೊಬ್ಬರು ಮಾಡ್ತಾನಿಲ್ಲ, ಕೆಲವೊಬ್ಬರು ಮಾಡ್ತವ್ರೆ.